ಒಬ್ಬೊಬ್ಬರು ನನ್ನ ಕೆಲಸ ಮಾಡಿ ಹೋಗಿದ್ದಾರೆ ರೀ. ಒಬ್ಬೊಬ್ಬರು ನನ್ನ ಕೆಲಸ ಮಾಡಿ ಹೋಗಿದ್ದಾರೆ ಇಲ್ಲಿ. ಅದು ಇವತ್ತು ಯಾರಿಗೂ ಸ್ವಾಭಿಮಾನನೇ ಇಲ್ಲ ರೀ ಕತೆ. ಮೊನ್ನೆ ನಾನು ಯೂಟ್ಯೂಬ್ನಲ್ಲಿ ನೋಡ್ತಾ ಇರ್ಬೇಕಾದ್ರೆ ಒಂದು ಸ್ಟೋರಿ ನೋಡಿದೆ. ಅದು ಯೂಟ್ಯೂಬ್ನಲ್ಲಿ ರಾಜ ಬರ್ತಾ ಇರ್ತಾನೆ, ರೈತ ಒಬ್ಬ ಕಾಲು ಚಾಚ್ಕೊಂಡು ಮಲಗಿರ್ತಾನೆ. ರಾಜ ನಿಲ್ಲಿಸ್ತಾನೆ, ಮೇಲೆ ಕೇಳಪ್ಪ ಅಂತಾನೆ. ಎದ್ದು ಕೂತ್ಕೋತಾನೆ ರೈತ. ಏನು ಸ್ವಾಮಿ, ನಾನು ಮಹಾರಾಜ ಅಂತ ಗೊತ್ತಿಲ್ಲ. ಗೊತ್ತು ನೀವು ಮಹಾರಾಜರು, ನಾನು ಬಂದರೂ ಕಾಲು ಚಾಚ್ಕೊಂಡೆ ಕೂತಿದ್ದೀನಿ. ಅಯ್ಯೋ ನಾನು ಕಾಲು ಚಾಚಿದ್ದೀನಿ ಸ್ವಾಮಿ, ಕೈ ಚಾಚಿಲ್ಲ ನಾನು ಅಂತಾನೆ. ಏನ್ರಿ ಇದು? ಅದು ಆ ಥರದ್ದು ಹೇಳಕ್ಕೆ ಯಾರಿಗ್ರಿ ಧೈರ್ಯ ಇದೆ ಇವತ್ತು? ಮೂರೂ ಪಾರ್ಟಿಯ ನಾಯಕರಿಗೆ, ಆ ರೈತನಿಗಿರೋ ಸ್ವಾಭಿಮಾನದ ಮಾತನ್ನು ಹೇಳುವಂಥ ಧೈರ್ಯ, ಶಕ್ತಿ, ನೈತಿಕತೆ ಯಾರಿಗಿದೆ ಇವತ್ತು? ನಾನು ಕೈ ಚಾಚಿಲ್ಲಪ್ಪ, ಕಾಲು ಚಾಚಿದ್ದೀನಿ. ರಾಜನೇ ಸುಸ್ತಾಗ್ಬಿಡ್ತಾನೆ, ಹಾಗಾಗಿ ಆ ಧೈರ್ಯ ಯಾರಿಗಿದೆ? ಆ ಧೈರ್ಯ ಯಾರಿಗಿದೆ? ಹೋಗ್ಲಿ, ಇಷ್ಟೆಲ್ಲ ಲೂಟಿ ಮಾಡ್ತಾ ಇದ್ರಲ್ಲ, ಏನ್ರಿ ಒಬ್ಬೊಬ್ರ ಆಸ್ತಿ ಎಲ್ಲಿಗ್ರಿ ಇದು ಕತೆ? ಅಯ್ಯೋ ದೇವ, ಹೋಗ್ಲಿ, ಯಾರಿಗಾರು ಒಂದು 10 ರೂಪಾಯಿ ಕೊಡ್ತೀರಾ ನೀವು? ಇಷ್ಟೆಲ್ಲ ಲೂಟಿ ಮಾಡ್ತವ್ರು. ನಿಮಗಿಂತ ಯಾರು ಎಂತನ್ನ ಇದ್ನಲ್ರಿ, ಒಬ್ಬ ನಮ್ಮ ಶಿವಮೊಗ್ಗದ ಕಡೆನಲ್ಲಿ ಎಂಥ ರಾಮ, ನಿಮಗಿಂತ ಕನ್ನೇಶ್ವರ ರಾಮ ಪರವಾಗಿಲ್ಲನ್ರಿ. ಬ್ರಿಟಿಷರ ಕಾಲದಲ್ಲಿ ಕನ್ನೇಶ್ವರ ರಾಮ ಶಿವಮೊಗ್ಗ ಚಿತ್ರದುರ್ಗದ ಕಡೆಯಲ್ಲಿ ಅವನು ಲೂಟಿ ಮಾಡಿ ಬಡವ್ರಿಗೆ ಹಂಚ್ತಾ ಇದ್ದ. ಬಡವ್ರ ಮನೆ ಮದುವೆ ಅದು ಇದು ಎಲ್ಲ ಮಾಡಿಸ್ತಾ ಇದ್ದ ಅವನು. ನೀವು ಯಾರಿವತ್ತು ನಮಗೆ ಐಕಾನ್ ಯಾರು ಮದುವೆಗೆ? ಎಂಥವನ್ನ ಮೊನ್ನೆ ಮಾಡಿದ್ನಲ್ಲ 5,000 ಕೋಟಿ ಮದುವೆ, ಅವನ ನಮಗೆ ಐಕಾನ್. ನಮ್ಮ ಯುವಕರಿಗೆ ಐಕಾನ್ ದರ್ಶನನಾ? ದರ್ಶನ್ ನಮ್ಮ ಯುವಕರಿಗೆ ಐಕಾನ್. 5,000 ಕೋಟಿ ಮದುವೆ ಮಾಡಿದವನು ನಮಗೆ ಐಕಾನ್. ಅಯ್ಯೋ ರಾಮ, ಅವನ ಪಾಪ ಕನ್ನೇಶ್ವರಾಮ ದೋಚ್ತಾ ಇದ್ದ, ದೋಚಿ ಹಂಚ್ತಾ ಇದ್ದ ಬಡವರಿಗೆ. ಅಗತ್ಯಕ್ಕಿಂತ ಹೆಚ್ಚು ಬೇಡ ಸಂಪತ್ತು ಅಂತ ಯಾರಿದ್ದೀನಿ? ಎಲ್ಲಿ ಸಾಯ್ತಿರ್ರಿ ತಗೊಂಡೋಗಿ ದುಡ್ಡು ಕಾಸು ಎಲ್ಲನೂ? ಅಯ್ಯೋ ದೇವ, ಛೇ 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 ಛೇ. ನೋ ನೋ. ಆಮೇಲೆ ಒಬ್ಬೊಬ್ಬರು ಅಂತಾರೆ ಎಲ್ಲರೂ ಸಾಮಾಜಿಕ ನ್ಯಾಯ. ಒಬ್ಬ ರಾಮ ರಾಮ, ಸಾಮಾಜಿಕ ನ್ಯಾಯದ ಹರಿಕಾರ ಒಬ್ಬನೇ ಈ ರಾಜ್ಯದಲ್ಲಿ, ದೇವರಾಜ್ ಅರಸ್. ಪಾಪ ನಮ್ಮ ಸಿದ್ದರಾಮಯ್ಯ ಸಾಮಾಜಿಕ ಕ್ರಾಂತಿ ಅಂತಾನೆ ಬರೀ ಭ್ರಾಂತಿ ಹುಟ್ಟಿಸ್ಬಿಟ್ರು ಅಷ್ಟೆ. ಸಿದ್ದರಾಮಯ್ಯಂದು ಸಾಮಾಜಿಕ ನ್ಯಾಯದ ಭ್ರಾಂತಿ. ಅಕ್ಕಿ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ, ಆಮೇಲೆ ಏನಪ್ಪ ಮಾಡ್ತೀರಾ? ಜನ ವಿಷ ತಗೊಂಡು ಸಾಯ್ಬೇಕೆ? ಆಮೇಲೆ ಏನು ಮಾಡ್ತೀರಾ? ಆಮೇಲೆ ಏನು ಮಾಡ್ತೀರಾ? ಕಾನೂನು ನಮ್ಮ ಕಡೆ ಇದೆ, ನಾವು ಕಾನೂನು ಮೀರಲ್ಲ. ನೋ, ಪುಸ್ತಕದ ಕಾನೂನಲ್ಲ ಸಿದ್ದರಾಮಯ್ಯ. ದ ಪಬ್ಲಿಕ್ ಪರ್ಸೆಪ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ನೌ. ಯು ಆರ್ ಆಲ್ ದ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್. This government is installed by the public, not by any lawyers or courts. What is the perception? ಏನು ಪರ್ಸೆಪ್ಷನ್? ಯಾವ ಥರ ಈ ಜನ ಮಾತಾಡ್ಕೋತಾರೆ? ಏನ್ರಿ ಈ ಸಿದ್ದರಾಮಯ್ಯ ನಮಗೊಂದು ಸೈಟ್ ಕೊಡ್ತಾನೆ ಅಂದರೆ ಅವನ ಹೆಂಡತಿ ಹೆಸರಿಗೆ 14 ಸೈಟ್ ಬರ್ಸ್ಕೊಂಡ್ಬಿಟ್ನಲ್ರಿ. ದಟ್ ಈಸ್ ದ ಪಬ್ಲಿಕ್ ಪರ್ಸೆಪ್ಷನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.